Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಇವತ್ತಿನ ಬ್ಲಾಗ್. ಈ ಬ್ಲಾಗಲ್ಲಿ ನಾನು ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ದಿಸ್ ಇಸ್ ಭಾರ್ಗವಿ, ದಿಸ್ ಇಸ್ ಜ್ಯೋತಿ. ನಾವೆಲ್ಲ PU ಇಂದನೂ ಒಟ್ಟಿಗೆ ಓದಿದ್ದು. ಸೊ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಸೊ ತುಂಬ ದಿನ ಆದಮೇಲೆ ನಾವೆಲ್ಲ ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ಪ್ಲೀಸ್ ಲಾಸ್ಟ್ವರೆಗೂ ನೋಡಿ. ರೆಸಾರ್ಟ್ಗೆ ಹೋಗುವಾಗಂತೂ ಸೀನ್ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಫುಲ್ಲು ಗ್ರೀನರಿಯಾಗಿ ಪ್ಯಾಡಿ ಫೀಲ್ಡ್ಸು, ಹಾಗೆ ಅಲ್ಲಿ ತುಂಬ ಕಾರ್ನ್ ಬೆಳೀತಾರೆ ಅನಿಸುತ್ತೆ, ತುಂಬ ಕಾರ್ನು ಇತ್ತು. ಹಾಗೆ ಇದು ರೆಸಾರ್ಟ್ ಎಂಟ್ರೆನ್ಸ್. ಇಲ್ಲಿ 3 BHK ವಿಲ್ಲಾ, ಕಾಟೇಜಸ್ ಹಾಗೆ ಟೆಂಟ್ ಸ್ಟೇ ಕೂಡ ಇದೆ. ನಾವಿಲ್ಲಿ ಡೇ ಔಟ್ ಪ್ಯಾಕೇಜ್ ತೊಗೊಂಡಿದ್ವಿ. ಸೊ ಹಾಗಾಗಿ ನಾವು ರೂಮ್ ಮಾಡಲಿಲ್ಲ. ಆ್ಯಂಡ್ ದಿಸ್ ಇಸ್ ಡೈನಿಂಗ್ ಏರಿಯಾ. ಪ್ರಾಪರ್ಟಿ ಅಂತೂ ತುಂಬ ಹ್ಯೂಜ್ ಆಗಿ ಬಿಗ್ ಆಗಿದೆ. ಆ್ಯಂಡ್ ತುಂಬ ಕಾಫಿ ಪ್ಲ್ಯಾಂಟೇಷನ್ ಇದೆ ಅಲ್ಲಿ. ಆ್ಯಂಡ್ ದಿಸ್ ಇಸ್ ಕಿಡ್ಸ್ ಪ್ಲೇ ಏರಿಯಾ. ಸೊ ಎಂಟ್ರ್ ಆಗ್ತಾ ಇದ್ದಂಗೆ ನಮಗೆ ಹೆರಳಿಕಾಯಿ ಜ್ಯೂಸ್ ಕೊಟ್ಟರು. ಅದೇ ಫಸ್ಟ್ ಟೈಮ್ ನಾನು ಹೆರಳಿಕಾಯಿ ಜ್ಯೂಸ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿದೆ. ಈಗ ನಾವು ವಾಟರ್ ಸ್ಪೋರ್ಟ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಗೋರೂರು ಡ್ಯಾಮ್ ಪಕ್ಕದಲ್ಲಿದೆ. ಗೋರೂರು ಡ್ಯಾಮ್ ಪಕ್ಕದಲ್ಲೇ ಈ ರೆಸಾರ್ಟ್ ಇರೋದ್ರಿಂದ ಇಲ್ಲೇ ನದಿ ಹರಿತಾ ಇದೆ. ಸೊ ಈ ನದಿಯಲ್ಲೇ ವಾಟರ್ ಸ್ಪೋರ್ಟ್ಸ್ ಇದೆ. ಆ್ಯಂಡ್ ವಿ ಆರ್ ಹೆಡಿಂಗ್ ಟು ವಾಟರ್ ಸ್ಪೋರ್ಟ್ಸ್. Everybody cheer. Hi. Don't worry. Here, you hold tight. ಹಾಗೆ ರೆಸಾರ್ಟಲ್ಲಿ ತುಂಬ ಫ್ರೂಟ್ಸ್ ಮರಗಳಿದೆ. ಆ್ಯಂಡ್ ಇಲ್ಲಿ ಅಂಜೀರ ಮರ ಇದೆ. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಇಲ್ಲೇ ಅಂಜೀರ ಮರ ಇದೆ. ಸೊ ಅಂಜೀರ ಟೇಸ್ಟ್ ಹೇಗಿದೆ ನೋಡ್ತೀನಿ. ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಹಿಂಗೇನ ತಿನ್ನೋದು? ಓಕೆ ಓಕೆ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ದೆನ್ ಹಿಯರ್ ಕಮ್ ಮೈ ಫೇವ್ರೆಟ್ ಪಾರ್ಟ್. ನನಗೆ ಇಲ್ಲಿ ಸೀಬೆಕಾಯಿ ಸಿಕ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಮರ ಫುಲ್ ಸೀಬೆಕಾಯಿ ಇತ್ತು. ಯಾರೂ ಅಲ್ಲಿ ಪ್ಲಕ್ ಮಾಡೋದಿಲ್ವಂತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಲಕ್ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಬೇರೆ ಕೊಟ್ಬಿಟ್ರು. ನಾವಂತೂ ತಿಂದಿದ್ದು. ಇಬ್ರು ಒಂದೇ ವೇಟು.
ವೆಜ್ ಮೀಲ್ಸ್. ಸೊ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ನೋಡ್ತೀವಿ, ಟೇಸ್ಟ್ ಓಕೆ ಚೆನ್ನಾಗಿದೆ. ಬಟ್ ಏನಂದರೆ ನಾನ್ ವೆಜ್ ಇಲ್ಲ ಇಲ್ಲಿ, ಓನ್ಲಿ ವೆಜ್. ಸೊ ಅದೊಂದೇ ಬೋರಿಂಗ್ ಪಾಯಿಂಟ್. ಕೋಕೋನಟ್ ಪುಡ್ಡಿಂಗ್. ಏನು ಅಂತಾನೆ ಗೊತ್ತಾಗ್ತಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು. ಈಗ ಲಂಚ್ ಮುಗಿಸ್ಕೊಂಡ್ವಿ. ಲಂಚಲ್ಲಿ ವೆಜ್ ಅರೇಂಜ್ ಮಾಡಿದ್ರು ಆ್ಯಂಡ್ ವೆಜಿಟೇರಿಯನ್ ಅಂದಮೇಲೆ ವೆರೈಟೀಸ್ ಇರಬೇಕು. ಸೊ ವೆರೈಟೀಸ್ ಏನೋ ಇತ್ತು, ಬಟ್ ಟೇಸ್ಟ್ ವೈಸ್ ಅಂತೂ ಚೆನ್ನಾಗೇ ಇಲ್ಲ. ಸಾಂಬಾರು, ರಸಮ್ ನಿಜವಾಗ್ಲೂ ನಾಟ್ ಎಟ್ ಆಲ್ ವರ್ತ್. ನಮಗಂತೂ ಒಂಚೂರು ಸ್ಯಾಟಿಸ್ಫೈ ಆಗಿಲ್ಲ. ಲಾಸ್ಟಲ್ಲಿ ಒಂದು ಕೋಕೋನಟ್ ಪುಡಿಂಗ್ ಅಂತ ಕೊಟ್ಟರು, ಅದು ಏನು ಅಂತಲೇ ಅರ್ಥ ಆಗಲಿಲ್ಲ. ಆ್ಯಂಡ್ ಈ ರೆಸಾರ್ಟ್ ಇರೋದು ಹಾಸನಲ್ಲಿ, ಹಾಸನ್ ಹತ್ರ ಇರೋ ಕರಳೆ ರೆಸಾರ್ಟ್. ಸೊ ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಹಾಕಿರ್ತೀನಿ. ನನ್ನ ಪ್ರಕಾರ ಈ ರೆಸಾರ್ಟ್ ನನಗೆ ವರ್ತಿಲ್ಲ. ಸೊ ಎಲ್ಲ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಟ್ಟಿದ್ದಾರೆ, ಫುಡ್ಡು ತುಂಬ ಚೆನ್ನಾಗಿದೆ ಅಂದಿದ್ದಕ್ಕೆ ನಾವು ಬಂದ್ವಿ. ಆ್ಯಂಡ್ ನೇಚರು ಆ್ಯಂಡ್ ಆಲ್ಸೋ ಪಕ್ಕದಲ್ಲೇ ಇಲ್ಲಿ ವಾಟರ್ ಫ್ಲೋ ಆಗುತ್ತೆ, ಹೇಮಾವತಿ ನದಿ. ಸೊ ಹಾಗಾಗಿ ವಾಟರ್ ಆ್ಯಕ್ಟಿವಿಟೀಸ್ ಇದೆ. ಗೋವಾಯಲ್ಲಿ ನೀವೇನೇನು ಮಿಸ್ ಮಾಡಿಕೊಂಡ್ರು ಸೊ ಇಲ್ಲಿ ಸಿಗುತ್ತೆ ಅಂತ ಎಲ್ಲ ಸಜೆಸ್ಟ್ ಮಾಡಿದ್ದಕ್ಕೆ ನಾವಿಲ್ಲಿ ಬಂದ್ವಿ. ಬಟ್ ವಾಟರ್ ಸ್ಪೋರ್ಟ್ಸು ಅಷ್ಟೇ, ನಿಮಗೆ ಡೇ ಔಟಿಂಗ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇಲ್ಲ. ಇದು ನೀವು ಸಪ್ರೇಟಾಗಿ ತೊಗೊಬೇಕು. ಸ್ಪೀಡ್ ಬೋಟು, ಕಯಾಕಿಂಗು, ದೆನ್ ಬನಾನಾ ರೈಡ್ ಎಲ್ಲದಕ್ಕೂ ಸಪ್ರೇಟ್ ಕಾಸ್ಟ್ ಇದೆ. ಸೊ ನನ್ನನ್ನು ಕೇಳೋದಾದರೆ ಈ ರೆಸಾರ್ಟು ನಾಟ್ ಎಟ್ ಆಲ್ ವರ್ತ್. ಸೊ ನಾವು ಬಂದಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಏನೇ ಮಾಡ್ತಾ ಇದೀಯಾ? ಕಾಫಿ ಬೀಜ. ಓ ವಾವ್, ನೈಸ್. ತುಂಬ ಕಾಫಿ ಪ್ಲಾಂಟೇಶನ್ ಇದೆ, ಬಟ್ ರೆಸಾರ್ಟ್ ಏನು ಬರ್ತೇ ಇಲ್ಲ. Now we are heading towards mud volleyball. ಮಡ್ಡಲ್ಲೇ ಇದೆ. ಇದ ಮಡ್ ವಾಲಿಬಾಲ್. ಹೆಸರೇನು ಗುಂಡಿ ಥರ ಇದೆ. ಮೇಡಮ್ ಸೈಡ್ ನೀವು. ನಿಮ್ದೆಲ್ಲಿ ಫೋನು? ನಿಮ್ಮ ಫೋನಲ್ಲಿ ನಂದು ತಗೋಬೇಕು. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನಮಗೆ ಕುತೂಹಲ. ಸೊ ಈಗ ವಾಟರ್ ಸ್ಪೋರ್ಟ್ಸ್ ಎಲ್ಲ ಮುಗೀತು ಆ್ಯಂಡ್ ರೂಮ್ಗೆ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗಿ ಹೈ ಟೀ ಆ್ಯಂಡ್ ಸ್ನ್ಯಾಕ್ಸ್ ಇದೆ. ಸೊ ಮುಗಿಸ್ಕೊಂಡು ಈಗ ಹೊರಡೋದು. ಸೊ ವಾಟರ್ ಸ್ಪೋರ್ಟ್ಸ್ ಹೇಳಬೇಕು ಅಂದರೆ ಇಟ್ ವಾಸ್ ವರ್ತ್.
ಬಟ್ ಫುಡ್ ನಾಟ್ ವರ್ತ್. ಸೊ ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ ಈ ರೆಸಾರ್ಟಲ್ಲಿ. ವಾಟರ್ ಸ್ಪೋರ್ಟ್ಸ್ ಅಂತೂ ಓಕೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ವೀಡಿಯೋಸ್ ಎಲ್ಲ ನೀವು ನೋಡಿದ್ದೀರಾ ಈಗ ವಾಟರ್ ಸ್ಪೋರ್ಟ್ಸ್ದು. ಸೊ ಇಲ್ಲಿ ಡೈರೆಕ್ಟ್ ಹೊಳೆಯಲ್ಲಿ ವಾಟರ್ ಸ್ಪೋರ್ಟ್ಸ್ ಮಾಡೋದ್ರಿಂದ ಒಂಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಎಸ್ಟೇಟ್ ವಾಕ್, ಇದು ಫುಲ್ಲು ಕಾಫಿ ಎಸ್ಟೇಟ್ ಇದೆ. ಸೊ ಹೇಳಬೇಕು ಅಂದರೆ ರಿವ್ಯೂ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಮೇಲೆ ಇಲ್ಲಿ ಸ್ನ್ಯಾಕ್ಸಲ್ಲಿ ಮಂಗಳೂರು ಬೋಂಡಾ ಮತ್ತು ಕಾಫಿ ಟೀ ಇಟ್ಟಿದ್ರು. ಸೊ ಸ್ನ್ಯಾಕ್ಸು ಆ್ಯಸ್ ಎಕ್ಸ್ಪೆಕ್ಟೆಡ್. ಲಂಚಲ್ಲೇ ವೆರೈಟಿ ಇಲ್ಲ ಅಂದರೆ ಸ್ನ್ಯಾಕ್ಸಲ್ಲಿ ಏನು ವೆರೈಟಿ ಇರುತ್ತೆ. ಸೊ ಗೈಸ್, ಇದು ವಿಡಿಯೋ ಆಫ್ ದ ಡೇ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ 50-50, ಬಿಕಾಸ್ ಫುಡ್ ನಮಗೆ ಇಲ್ಲಿ ಇಷ್ಟ ಆಗಲಿಲ್ಲ. ಸೊ ಒಂಚೂರು ಟೇಸ್ಟಿಯಾಗಿರಲಿಲ್ಲ. ದೆನ್ ವಾಟರ್ ಸ್ಪೋರ್ಟ್ಸ್ ಹೇಳಬೇಕು ಅಂದರೆ ದ್ಯಾಟ್ ವಾಸ್ ಓಕೆ, ಬಿಕಾಸ್ ಇಲ್ಲಿ ಫ್ರೆಶ್ ರಿವರ್ ವಾಟರ್ ಹರಿಯೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ರೆಸಾರ್ಟು ಕರಳೆ ರೆಸಾರ್ಟ್ ಅಂತ ಹಾಸನಲ್ಲಿರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.